ಮೊಹಮ್ಮದ್ ಅಶ್ರಫ್ ಅಂತ. ನಾನು ವಾಯ್ಸ್ ಆಫ್ ಕರ್ನಾಟಕ ಇದರ ನೇತೃತ್ವವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇವರು ದಿನೇಶ್ ಅಂತ ನಮ್ಮ ಇಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಇದರ ಸಮೂಹ ಸಂಸ್ಥೆಯ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನೌಶಾದ್ ಅಂತ, ಇವರು ನಮ್ಮ ಇಲ್ಮಾಸ್ ಟ್ರೋಫಿಯ ನಮ್ಮೊಂದು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಜೀರ್ ಕಲ್ಲಡ್ಕ ಅಂತ ಇಲ್ಮಾಸ್ ಟ್ರೋಫಿಯ ನಮ್ಮ ಸದಸ್ಯರಾಗಿ ಈ ಒಂದು ಪಂದ್ಯಾಟದ ಆಯೋಜಕರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆತ್ಮೀಯರೇ, ನೀವೆಲ್ಲ ತಿಳಿದಿರಬಹುದು ಏನಂದ್ರೆ ಹೋಟೆಲ್ ಹಿಲ್ ಟೌನ್ ಇವರ ಸಹಕಾರದೊಂದಿಗೆ ವಾಯ್ಸ್ ಆಫ್ ಕರ್ನಾಟಕ ಇದರ ಆಶ್ರಯದಲ್ಲಿ ಬೆಂಗಳೂರಿನ ರಾಜಧಾನಿಯ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿನ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಇಲ್ಮಾಸ್ ಟ್ರೋಫಿ 2024 ಬಹಳ ರೋಚಕ, ರೋಮಾಂಚನಕಾರಿಯಾಗಿ, ಅದ್ದೂರಿಯಾಗಿ, ಬಹಳಷ್ಟು ಯಶಸ್ವಿಯಾಗಿ ನಮ್ಮ BGS ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಟ್ರೋಫಿಯಲ್ಲಿ ಬರೀ ಇದೊಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲವಾಗಿ ಮಂಗಳೂರಿನ ಹುಲಿವೇಷ ಪ್ರದರ್ಶನ, ಮಂಗಳೂರಿನ ಗೊಂಬೆ ಪ್ರದರ್ಶನ, ಮಂಗಳೂರಿನ ಬ್ಯಾಂಡ್ ಪ್ರದರ್ಶನ, ಮಂಗಳೂರಿನ ಸಾಧಕರಿಗೆ ಸನ್ಮಾನ ಮುಂತ ಹಲವಾರು ಕಾರ್ಯಕ್ರಮಗಳು ಈ ಒಂದು ಪಂದ್ಯಾಕೂಟದಲ್ಲಿ ನಡೆಯುತ್ತೆ. ಬಾಣಂಗಳದಲ್ಲಿ ಬಣ್ಣ ಬಣ್ಣದ ಸುಡುಮದ್ದಿನ ಪ್ರದರ್ಶನ 20, 21, 22 3 ದಿನಗಳಲ್ಲಿ ಐತಿಹಾಸಿಕವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ರಾಜಧಾನಿಯಾದ ಬೆಂಗಳೂರಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನ ನಮ್ಮ ಇಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಇದರ ಮಾಲೀಕರಾಗಿರುವಂತಹ ಆದಿಲ್ ಇಲ್ಮಾಸ್ ಇವರ ಸಹಕಾರದೊಂದಿಗೆ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ಲಿಕ್ಕಿದೆ. ಈ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾಕಂದ್ರೆ ಇಲ್ಲಿ ಓವರ್ ಮ್ಯಾಚ್ ಆಗುತ್ತೆ. ನಮ್ಮ ಮಂಗಳೂರು ಅಂದ್ರೆ ಅಂಡರ್ ಮ್ಯಾಚ್ ಈ ಒಂದು ಅಂಡರ್ ಆರ್ಮ್ ಮ್ಯಾಚ್, ಈ ಒಂದು ಲೀಗ್ ಮಾದರಿಯಲ್ಲಿ ಫುಲ್ ಗ್ರೌಂಡ್ ಮ್ಯಾಚ್ ಈ ಬೆಂಗಳೂರಿನ ಇತಿಹಾಸದಲ್ಲಿ ಇಷ್ಟರವರೆಗೆ ಆಗ್ಲಿಲ್ಲ. ಒಂದು ಸಾಧನೆ ಅಂತ ತಿಳ್ಕೊಂಡ್ಕೊಂಡು ಮಂಗಳೂರಿನ ಎಲ್ಲ 12 ತಂಡದ ಆಟಗಾರರನ್ನ ಜೊತೆಯಾಗಿಸಿಕೊಂಡು ಈ ಒಂದು ಬೆಂಗಳೂರಿನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಮಾಡಬೇಕು ಅಂತ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ, ರಕ್ತದಾನ ಶಿಬಿರ, ಸಾಮಾಜಿಕ ಕಾರ್ಯಕ್ರಮ ಮುಂತಾದ ಹಲವಾರು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಇದು ಫಸ್ಟ್ ಟೈಮ್ ಆಗಿ ನಾವು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಮಂಗಳೂರಿನ ಸಾಧಕರನ್ನ ಗುರುತಿಸಿಕೊಂಡು ಮಂಗಳೂರಿನಲ್ಲಿ ಹಲವಾರು ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಎಲ್ಲ ಸಾಧಕರನ್ನ ಈ ಬೆಂಗಳೂರು ನಮ್ಮ ರಾಜಧಾನಿಯಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ದೇವೆ. ಅಂಡರ್ ಆರ್ಮ್ ಪಂದ್ಯಾಕೂಟ ಅಂದ್ರೆ ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತ ಒಂದು ಕ್ರಿಕೆಟ್. ಅದಕ್ಕೋಸ್ಕರ ಮಂಗಳೂರಿನ ಪ್ರತಿಷ್ಠಿತ 12 ತಂಡಗಳನ್ನ ಜೊತೆ ಸೇರಿಸಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಆಟಗಾರರು ಆ ಒಂದು ತಂಡದಲ್ಲಿ ಇರ್ತಾರೆ. ಮಂಗಳೂರಿನ ಪ್ರತಿಷ್ಠಿತ 12 ಸ್ಪಾನ್ಸರ್ಗಳ ನೇತೃತ್ವದಲ್ಲಿ ಈ ಒಂದು ಪಂದ್ಯಾಕೂಟ ನಡೀತಾ ಇದೆ ಬೆಂಗಳೂರಲ್ಲಿ. ಎಸ್, ಈ ಒಂದು ಪಂದ್ಯಾಕೂಟಕ್ಕೆ ಗೆಸ್ಟ್ಗಳಾಗಿ ಹಲವಾರು ನಮ್ಮ ಮಂಗಳೂರು ಪರಿಸರದ ಹಲವಾರು ಸಾಮಾಜಿಕ ಲೀಡರ್ಸ್ಗಳು, ರಾಜಕೀಯ ಲೀಡರ್ಸ್ಗಳು ಮುಂತಾದ ಹಲವಾರು ಲೀಡರ್ಸ್ಗಳು ಬರ್ತಾ ಇದ್ದಾರೆ. ಆಕ್ಚುಲಿ ಆಗಿ ಉದಾಹರಣೆಗೆ ನಮ್ಮ UT ಖಾದರ್ ಸರ್, ನಳಿನ್ ಕುಮಾರ್ ಕಟೀಲ್ ಮುಂತಾದ ಹಲವಾರು ನಾಯಕರುಗಳು ಬರ್ತಾರೆ. ಸಿದ್ದರಾಮಯ್ಯ ಸರ್ ಬರುವಂತ ಒಂದು ಇದು ಕೂಡ ಇದೆ. DK ಶಿವಕುಮಾರ್ ಬರುವಂತ ಇದೆ, ಜಮೀರ್ ಅಹಮದ್ ರವರು ಬರುವಂತ ಇದೆ. ಎಲ್ಲರನ್ನ ನಾವು ಈ ಒಂದು ಪಂದ್ಯಾಕೂಟಕ್ಕೆ ನಾವು ಗೆಸ್ಟ್ಗಳಾಗಿ, ಅತಿಥಿಗಳಾಗಿ ನಾವು ಇನ್ವೈಟ್ ಮಾಡ್ತೀವಿ. ಸಿನಿಮಾ ತಾರೆಗಳು ಬರ್ತಾ ಇದ್ದಾರೆ. ನಮ್ಮ ಮಂಗಳೂರಿನ ಹಲವಾರು ಸಿನಿಮಾ ತಾರೆಗಳು ಇವತ್ತು ನಮ್ಮ ರಾಜಧಾನಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ಮಂಗಳೂರಿನ ಹೆಸರಾಂತ ಸಿನಿಮಾ ತಾರೆಗಳಿದ್ದಾರೆ. ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಳ್ಳುವಂತ ಕಾರ್ಯಕ್ರಮ. ಜಿ ಕನ್ನಡದ ನಿರೂಪಕಿ ಆಗಿರುವಂತ, ಖ್ಯಾತ ನಿರೂಪಕಿ ಆಗಿರುವಂತ ಅನುಶ್ರೀ ರವರು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲ ನಮ್ಮ ಅಶೋಕ್ ಪ್ರಕಾಶ್ ರೈ ಅವರು, ನಮ್ಮ ಮಂಗಳೂರಿನ ಪ್ರಕಾಶ್ ರೈ ಸಿನಿಮಾ ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ನಾವು ಅತಿಥಿಗಳಾಗಿ ಇನ್ವೈಟ್ ಮಾಡ್ತೇವೆ. ಮಂಗಳೂರಿನ ಪ್ರತಿಯೊಂದು ಸಿನಿಮಾ ತಾರೆಗಳಾಗಿರ್ಬೋದು, ಸಾಧಕರಾಗಿರ್ಬೋದು, ಎಲ್ಲರನ್ನ ಇದೊಂದು ಮಂಗಳೂರಿನ ನಾಡ ಹಬ್ಬವನ್ನ ನಾವು ಬೆಂಗಳೂರಿನ ರಾಜಧಾನಿಯಲ್ಲಿ ಆಚರಿಸ್ತಾ ಇದ್ದೀವಿ. ಲೀಗ್ ಮಾದರಿಯಲ್ಲಿ ಮ್ಯಾಚ್ ಆಗುತ್ತೆ. IPL ಸ್ಟೈಲ್ ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ವಿಜಯಶಾಲಿ ಪ್ರಥಮವಾದಂತ ತಂಡಕ್ಕೆ 3,33,333 ರೂಪಾಯಿ ಕ್ಯಾಶ್ ಹಾಗೂ ಇಲ್ಮಾಸ್ ಟ್ರೋಫಿಯನ್ನು ನಾವು ನೀಡ್ತಿದ್ದೇವೆ. ದ್ವಿತೀಯ ಸ್ಥಾನಕ್ಕೆ 1,11,111 ಹಾಗೂ ಇಲ್ಮಾಸ್ ಟ್ರೋಫಿ ಅಲ್ಲದೆ ವೈಯಕ್ತಿಕ ಪ್ರಶಸ್ತಿಗಳನ್ನ ನೀಡಿ ಗೌರವಿಸುವಂತ ಒಂದು ರೋಚಕವಾದಂತ ಒಂದು ಕ್ರಿಕೆಟ್ ಪಂದ್ಯಾಟ. ಇದೊಂದು ಕ್ರಿಕೆಟ್ ಪಂದ್ಯಾಟ ಒಂದು ಫೋಕಸ್
ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಮಂಗಳೂರಿನ ಒಂದು ನಾಡ ಹಬ್ಬ ಆಗಿ ನಾವು ಬೆಂಗಳೂರಲ್ಲಿ ಆಚರಿಸ್ತಾ ಇದ್ದೇವೆ. 20, 21, 22 3 ದಿನಗಳಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 3 ಗಂಟೆಯ ತನಕ ಸ್ಟೇಡಿಯಂನಲ್ಲಿ ಪಂದ್ಯಾಕೂಟ ನಡೀತಾ ಇರುತ್ತೆ, ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಪಂದ್ಯಾಕೂಟಕ್ಕೆ ಮುಂಚಿತವಾಗಿ ಆಕರ್ಷಕವಾದಂತಹ ಟ್ರೋಫಿ ರ್ಯಾಲಿ ಹುಲಿವೇಷದೊಂದಿಗೆ, ಬ್ಯಾಂಡ್ ಪ್ರದರ್ಶನದೊಂದಿಗೆ, ಗೊಂಬೆಯ ಪ್ರದರ್ಶನದೊಂದಿಗೆ ಬೆಂಗಳೂರು ನಗರವನ್ನ ಇನ್ನಷ್ಟು ಸುಂದರಗೊಳಿಸುವಂತ ಆಕರ್ಷಕವಾದ ಟ್ರೋಫಿ ರ್ಯಾಲಿ ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ನಾವು ಆಯೋಜಿಸಿದ್ದೇವೆ. ಇದರ ಜೊತೆಗೆ ನಮ್ಮ ಮಾರ್ಗದರ್ಶಕರು, ನಾವು ಬಂಟ್ವಾಳ ತಾಲೂಕವರಾದ ಕಾರಣ ನಮ್ಮ ಮಾರ್ಗದರ್ಶಕರು ಅಂತ ಹೇಳ್ಬೋದು ರಮನಾಥ್ ರೈ, ಶ್ರೀ ಬಿ ರಮನಾಥ್ ರೈ ಅವರ ಆ ಒಂದು ಮಾರ್ಗದರ್ಶನದೊಂದಿಗೆ, ಅವರ ಒಂದು ಲೀಡರ್ಶಿಪ್ ಅಲ್ಲಿ ರಮನಾಥ್ ರೈ ಅವರ ಆಗಮನ ಕೂಡ ಈ ಒಂದು ಸುಂದರವಾದಂತಹ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗ್ಲಿಕ್ಕಿದೆ. ಅದೇ ರೀತಿ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ರೈ ಅವರ ಆಗಮನ ಆಗ್ಲಿಕ್ಕಿದೆ, ಇನಾಯತ್ ಅಲಿ ಅವರ ಆಗಮನ ಆಗ್ಲಿಕ್ಕಿದೆ, ಅದೇ ರೀತಿ ನಮ್ಮ ಪದ್ಮರಾಜ್ ಜೈನ್ ಇವರ ಆಗಮನ ಆಗ್ಲಿಕ್ಕಿದೆ, ಮಂಗಳೂರಿನ ಮಿಥುನ್ ರೈ ಅವರ ಆಗಮನ ಆಗ್ಲಿಕ್ಕಿದೆ. ಮುಂತಾದ ಎಲ್ಲ ಮಂಗಳೂರಿನ ಪ್ರತಿಯೊಂದು ಅತಿಥಿಗಳನ್ನ ಜೊತೆಯಾಗಿಸಿಕೊಂಡು ಅವರನ್ನೆಲ್ಲ ಇನ್ವೈಟ್ ಮಾಡಿ ಈ ಒಂದು ಮಂಗಳೂರಿನ ನಾಡ ಹಬ್ಬವನ್ನು ನಾವು ಬೆಂಗಳೂರಿನಲ್ಲಿ ಮಾಡಿಕೊಂಡು ಬೆಂಗಳೂರಿನ ಇತಿಹಾಸದ ಪುಟಗಳಲ್ಲಿ ಒಂದು ಅಚ್ಚಳಿಯದೆ ಉಳಿಯುವಂತ ಒಂದು ಕಾರ್ಯಕ್ರಮಗಳಾಗಿ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿನ ನಮ್ಮ ನಾಯಕರುಗಳಾಗಿ, ನಮ್ಮ ಮಾರ್ಗದರ್ಶಕರಾಗಿ ಇರುವಂತ ಶ್ರೀಮತಿ ಸೌಮ್ಯ ರೆಡ್ಡಿ ಮೇಡಮ್, ಶ್ರೀ ರಾಮಲಿಂಗ ರೆಡ್ಡಿ ಸರ್ ಮುಂತಾದ 2 ನಮ್ಮ ಲೀಡರ್ಗಳನ್ನ ಜೊತೆಯಾಗಿ ಗಟ್ಟಿಯಾಗಿ ಇಟ್ಕೊಂಡು ನಾವು ಇವರ ಮಾರ್ಗದರ್ಶನದಲ್ಲಿ, ಯಾಕಂದ್ರೆ ಇಲ್ಲಿ ಯಾವುದೇ ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡೋದಾದ್ರು ನಮ್ಮ ಜೊತೆಯಾಗಿ ಗಟ್ಟಿಯಾಗಿ ನಮ್ಗೆ ನಿಲ್ಲುವುದು ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು, ಸಾರಿಗೆ ಸಚಿವರು, ಅದೇ ರೀತಿ ಸೌಮ್ಯ ರೆಡ್ಡಿ ಮೇಡಮ್ ಇವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ಜೊತೆಯಾಗಿ ಕರ್ಕೊಂಡು ಹೋಗ್ತೀವಿ. ಅದೇ ರೀತಿ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ನಾಯಕರು, ಸಾಮಾಜಿಕ ಹೋರಾಟಗಾರರಾಗಿರುವಂತಹ ನಜ್ಮಾ ನಜೀರ್ ಅವರ ಆಗಮನ ಕೂಡ ಆಗಲಿಕ್ಕಿದೆ. ಅದೇ ರೀತಿ ಖ್ಯಾತ ಪತ್ರಕರ್ತರು, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು, ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬರುವಂತಹ ರಾಜ್ ಚಿಂತನ್ ರವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಆದ್ದರಿಂದ ಕರ್ನಾಟಕದ ಪ್ರತಿಯೊಂದು ಜನತೆಯಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ವಾಯ್ಸ್ ಆಫ್ ಕರ್ನಾಟಕ ಹಮ್ಮಿಕೊಂಡಿರುವಂತಹ ಇಲ್ಮಾಸ್ ಟ್ರೋಫಿ 2024 ಇದೇ ತಿಂಗಳ 20, 21, 22ನೇ ತಾರೀಕಿನಲ್ಲಿ BGS ಸ್ಟೇಡಿಯಂನಲ್ಲಿ ನಡೆಯುವಾಗ ಕರ್ನಾಟಕದ ಪ್ರತಿಯೊಂದು ಜನತೆಯು ಬನ್ನಿ. ಈ ಕಾರ್ಯಕ್ರಮಕ್ಕೆ ತಮಗಿದು ಆತ್ಮೀಯ ಆಮಂತ್ರಣ, ಸವಿನಯ ಆಮಂತ್ರಣ, ಪ್ರೀತಿಯ ಸ್ವಾಗತ.